ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬದುಕು ಅನ್ನೋದು ಭಗವಂತ ಬರೆದ ಕಥೆ. ಇದರಲ್ಲಿ ನಾವು ನೀವೆಲ್ಲ ಪಾತ್ರಧಾರಿಗಳು ಅಷ್ಟೇ. ಭಗವಂತ ಆಡಿಸಿದಂತೆ ಆಡಬೇಕು. ಆಟ ನಿಲ್ಲಿಸಿದಾಗ ಎಲ್ಲವನ್ನ ಬಿಟ್ಟು ಹೊರಡಬೇಕು. ಬದುಕು ಅನ್ನೋ 3 ದಿನದ ಯಾನದಲ್ಲಿ ನಂದು, ನನ್ನದು, ನನ್ನವರು ಅನ್ನೋ ಸಂಬಂಧಗಳ ಸಂಕೋಲೆಯನ್ನೇ ಬೆಸೆದುಕೊಂಡಿರ್ತೀವಿ. ಜೀವನದಲ್ಲಿ ಗೆಲ್ಲಬೇಕು, ಅವರಂತೆ ಇರಬೇಕು, ಇವರಂತಿರಬೇಕು ಅಂತ ನಾನಾ ಕನ್ಸ್ ಕಂಡಿರ್ತೀವಿ. ಆದ್ರೆ ಹಣೆ ಬರಹ ಗೀಚಿದ ಭಗವಂತ ಅದೃಷ್ಟ ಅನ್ನೋದನ್ನ ಎಲ್ರಿಗೂ ಕೊಡಲ್ಲ. ಕೆಲವರ ಪಾಲಿಗೆ ಅದೃಷ್ಟ ಹುಟ್ಟುತ್ತಲೇ ಬಂದು ಬಿಡುತ್ತೆ. ಇನ್ನು ಕೆಲವರು ನಾನಾ ಸರ್ಕಸ್ ಮಾಡದ್ಮೇಲೆ ಬದುಕಿಗೆ ಸುಭದ್ರ ನೆಲೆ ಕಂಡ್ಕೊಳ್ತಾರೆ. ಆದ್ರೆ ಇನ್ನು ಕೆಲವರ ಬದುಕು ಹೇಳೋದೇ ಬೇಡ. ನಿತ್ಯವೂ ಕಣ್ಣೀರಲ್ಲೇ ಕೈ ತೊಳಿತಾ ಇರ್ತಾರೆ. ಎಷ್ಟೇ ಕಷ್ಟಪಟ್ರೂ ಸುಖ ಸಿಗಲ್ಲ. ಸಕ್ಸಸ್ ಅನ್ನೋದು ಕನಸಲ್ಲೂ ಕಾಣೋದಿಕ್ಕಾಗಲ್ಲ. ಜೀವನ ಇಷ್ಟೇನಾ ಅನ್ನೋ ಸ್ಥಿತಿಯಲ್ಲಿರ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ನಾವು ಮಾಡೋ ಸ್ಟೋರಿಗಳು 4 ಜನರಿಗೆ ಮಾದರಿಯಾದ್ರೆ ಅದೇ ಖುಷಿ. ಇನ್ನೊಬ್ಬರ ಬದುಕಿನ ಬಗ್ಗೆ ಹೇಳ್ತಿದೀವಿ ಅಂದ್ರೆ ಅದರಿಂದ ವ್ಯೂಸ್ ಪಡೆಯೋದಿಕ್ಕಷ್ಟೇ ಅಲ್ಲ, 4 ಜನರಿಗೆ ಮಾದರಿಯಾಗಲಿ. ಇವರ ಬದುಕಿನ ಕೇಳಿ 4 ಜನರಿಗೆ ಮಾದರಿಯಾಗಲಿ, ಅವರ ಬದುಕಲ್ಲೂ ಅಳವಡಿಸಿಕೊಳ್ಳಲಿ ಅಂತ. ಯಾಕಂದ್ರೆ ಕಷ್ಟ ಅನ್ನೋದು ಯಾರಿಗಿರಲ್ಲ ಹೇಳಿ? ಅದನ್ನ ಮೆಟ್ಟಿ ನಿಲ್ಲೋ ಮನ್ಸಿರ್ಬೇಕು ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮಾನಸಿಕ ಸ್ಥೈರ್ಯ ಅನ್ನೋದಿರಬೇಕು. ಆಗಲೇ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗೋದು. ಇದು ಫಲಿಸೋದು 4 ಜನರ ಬದುಕನ್ನ ನೋಡಿ ಕಲಿತಾಗ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಬದುಕಲ್ಲಿ ಬಂದ ಸಾವಿರಾರು ಕಷ್ಟಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಬದುಕು ಕಟ್ಕೊಂಡ ಹೆಣ್ಣುಮಗಳ ಬಗ್ಗೆ ಹೇಳ್ತಿದೀವಿ. ಇವತ್ತು ಭಾರ್ಗವಿ LLB ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು. ನಟಿ ರಾಧಾ ಬಗ್ಗೆ ಮನೆ ಮನೆಯಲ್ಲೂ ಮಾತನಾಡ್ತಾರೆ. ಆದ್ರೆ 10 ವರ್ಷದ ಹಿಂದೆ ಈ ಹೆಣ್ಣುಮಗಳಿದ್ದ ಸ್ಥಿತಿ ಯಾರಿಗೂ ಬೇಡ. ಬೀದಿಯಲ್ಲಿ ಕೂತ್ಕೊಂಡು ಹೂ ಮಾರ್ತಾ ಇದ್ರು. ಇವತ್ತು 4 ಜನರಿಗೆ ಮಾದರಿಯಾಗುವಂತೆ ಬೆಳೆದು ನಿಂತಿದ್ದಾರೆ. ನಟಿ ರಾಧಾ ಅವರ ಇಂಟ್ರೆಸ್ಟಿಂಗ್ ಜರ್ನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಹೆಣ್ಣುಮಗಳ ನಿಜವಾದ ಹೆಸರು ರಾಧಾ ಭಗವತಿ. ಪಕ್ಕ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ. ಮೂಲತಃ ವಿಜಯಪುರ ಜಿಲ್ಲೆಯವರು. ಮಿಡಲ್ ಕ್ಲಾಸ್ ಕುಟುಂಬ. ಮನೆಯಲ್ಲಿ ಹೇಳ್ಕೊಳ್ಳುವಂತ ಅನುಕೂಲಸ್ಥರೇನೂ ಆಗಿರ್ಲಿಲ್ಲ. ಇವರ ತಾತ ರಂಗಭೂಮಿ ಕಲಾವಿದರು, ಜೊತೆಗೆ ಹರಿಕತೆ ದಾಸರು ಕೂಡ ಆಗಿದ್ರು. ಇನ್ನು ರಾಧಾ ತಾಯಿ ಜಾನಪದ ಹಾಡುಗಾರ್ತಿ. ಹೀಗಾಗಿ ಕಲೆ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಆಸಕ್ತಿ ಇತ್ತು. ತಾನೊಬ್ಬ ನಟಿ ಆಗಬೇಕು, ಬೆಳ್ಳಿ ತೆರೆ ಮೇಲೆ ಮಿಂಚಬೇಕು ಅಂತ. ಆದ್ರೆ ಈ ಕನಸು ಅಷ್ಟು ಸುಲಭವಾಗಿ ನನಸಾಗೋ ಹಾಗಿರ್ಲಿಲ್ಲ. ಇವರದ್ದು ತುಂಬಾನೇ ಸುಸಂಸ್ಕೃತ ಕುಟುಂಬ. ಹೀಗಾಗಿ ಮನೆಯಲ್ಲಿ ಮಗಳು ನಟಿ ಆಗೋದು ಬೇಡ ಅನ್ನೋ ವಾದ. ಇವರ ಮನೆಯಲ್ಲಿ ಯಾರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದವರಿಲ್ಲ. ಇದೆಲ್ಲ ನಮಗ್ ಬೇಡ ಅಂತ ಇವರ ತಂದೆ ಹಠಕ್ ಕೂತಿದ್ರು. ಆಗ ರಾಧಾ ಕಟ್ಕೊಂಡಿದ್ದ ಕನಸುಗಳಿಗೆ ಹೆಗಲಾಗಿ ನಿಂತವರು ಇವರ ತಾಯಿ. ಮನೆಯಲ್ಲಿ 16ನೇ ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನೋ ಒತ್ತಡ ಶುರುವಾಗಿತ್ತು. ಒಳ್ಳೆ ಸಂಬಂಧ ಬಂದಿದೆ, ಮನೆಯಲ್ಲೂ ಅನುಕೂಲವಾಗಿದ್ದಾರೆ, ಇನ್ಯಾಕೆ ತಡ ಮಾಡೋದು ಅನ್ನೋ ಮಾತುಕತೆ ಶುರುವಾಗಿತ್ತು. ಮಗಳ ಕನಸಿಗೆ ನಿಂತವರು ಇವರ ತಾಯಿ. ನಟಿ ರಾಧಾ ಅವಕಾಶ ಆರಿಸಿ ಬೆಂಗಳೂರಿಗೆ ಬಂದಾಗ ಪಟ್ಟಂತ ಕಷ್ಟ ಒಂದೆರಡಲ್ಲ. ಬಣ್ಣದ ಲೋಕ ಅನ್ನೋದು ನಾವು ನೀವು ಅಂದ್ಕೊಂಡಂತೆ ಇಲ್ಲ ಬಿಡಿ. ಟಿವಿಯಲ್ಲಿ ನೋಡೋ ಕಲಾವಿದರ ಬದುಕು ನಾವು ಅಂದ್ಕೊಂಡಷ್ಟು ಸುಂದರವಾಗಿಲ್ಲ. ಸಣ್ಣದೊಂದು ಅವಕಾಶಕ್ಕಾಗಿ ತುಂಬಾನೇ ಅಲೆದಾಡಿದ್ರು. ಮೊದಲಿಗೆ ರಾಧಾಗೆ ಸಿಕ್ಕ ಪಾತ್ರಗಳೆಲ್ಲ ಚಿಕ್ಕ ಪುಟ್ಟ ಪಾತ್ರಗಳೇ. ಸೈಡ್ ರೋಲ್ ನಲ್ಲೇ ನಟಿಸ್ತಾ ಇದ್ರು. ಹೀರೋನ ತಂಗಿಯಾಗಿ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಕಾಣಿಸಿಕೊಳ್ತಾ ಇದ್ರು. ಇವರ ಪಾಲಿಗೆ ದೊಡ್ಡ ತಿರುವು ಕೊಟ್ಟಿದ್ದು 3 ಪಾತ್ರಗಳು. ಒಂದು ಉಗೆ ಉಗೆ ಮಹದೇಶ್ವರ ಸೀರಿಯಲ್, ಮತ್ತೊಂದು ರಾಮಾಚಾರಿ ಧಾರಾವಾಹಿ. ಈ ಸೀರಿಯಲ್ನ ಪಾತ್ರದಿಂದ ಜನ ಗುರುತಿಸುವಂತಾಗಿತ್ತು. ಬಳಿಕ ಸಿಕ್ಕಿದ್ದು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಅಮೃತಧಾರೆ ಧಾರಾವಾಹಿ. ಈ ಧಾರಾವಾಹಿಯಲ್ಲಿನ ಮಲ್ಲಿ ಪಾತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ತಂದ್ಕೊಡ್ತು. ಈಕೆ ಒಬ್ಬಳು ಅತ್ಯದ್ಭುತ ಕಲಾವಿದೆ ಅನ್ನೋದನ್ನ ಗುರುತಿಸುವಂತೆ ಮಾಡ್ತು. ಎಲ್ಲ ಸಪೋರ್ಟಿವ್ ಕ್ಯಾರೆಕ್ಟರೇ ಆದ್ರೂ ಇವರ ಪಾತ್ರವನ್ನ ಜನ ಗುರುತಿಸಿದ್ರು. ನಟಿ ರಾಧಾ ಬರೀ ನಟನೆಗೆ ಸೀಮಿತವಾಗಿಲ್ಲ, ಹಿನ್ನೆಲೆ ಗಾಯಕಿ ಕೂಡ ಹೌದು. 2 ಸಿನಿಮಾಗಳಿಗೆ ಹಾಡನ್ನು ಕೂಡ ಹಾಡಿದ್ದಾರೆ. ಧಾರಾವಾಹಿಯಲ್ಲಿ ನಟಿಸೋದಷ್ಟೇ ಅಲ್ಲ, ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿಯೂ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ವಸಂತ ಕಾಲದ ಹೂವುಗಳು ಸಿನಿಮಾ ಮೂಲಕ ನಾಯಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು. ಬಳಿಕ ಆ 90 ದಿನಗಳು ಹಾಗೂ ಅಣ್ಣಯ್ಯ ಸೀರಿಯಲ್ನ ವಿಕಾಸ್ ಉತ್ತಯ್ಯ ಜೊತೆಗೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾಗಳಲ್ಲಿ
ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ. ಹಾಗೆ ಎಸ್ ನಾರಾಯಣ್ ನಿರ್ದೇಶನದ ಒಂದ್ಸಲ ಮೀಟ್ ಮಾಡೋಣ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದ್ರೆ ಸೀರಿಯಲ್ ನಲ್ಲಿ ಸಿಕ್ಕ ಗೆಲುವು ಸಿನಿಮಾದಲ್ಲಿ ಸಿಗಲೇ ಇಲ್ಲ. ಆತ್ಮೀಯರೇ, ಜಿ ಕನ್ನಡದಲ್ಲಿ ಮಲ್ಲಿ ಪಾತ್ರ ಮಾಡುವಾಗ ಒಂದೊಳ್ಳೆ ಅವಕಾಶ ಹುಡ್ಕೊಂಡ್ ಬರುತ್ತೆ. 3-4 ಧಾರಾವಾಹಿ ಮಾಡಿದ್ರು ಬರೀ ಸಪೋರ್ಟಿವ್ ಕ್ಯಾರೆಕ್ಟರ್ಗಳೇ ಸಿಕ್ಕಿದ್ದವು. ಲೀಡ್ ರೋಲ್ ನಲ್ಲಿ ಅಭಿನಯಿಸೋ ಅವಕಾಶ ಸಿಕ್ಕಿರ್ಲಿಲ್ಲ. ಈ ನೋವು ರಾಧಾರನ್ನ ತುಂಬಾ ಕಾಡಿತ್ತು. ಈ ಹೊತ್ತಲ್ಲಿ ನಿರ್ದೇಶಕ ಸ್ವಪ್ನ ಕೃಷ್ಣ ಅವರು ಒಂದು ಸೀರಿಯಲ್ ಮಾಡೋದಕ್ಕೆ ಮುಂದಾಗಿದ್ರು. ಅದೇ ಭಾರ್ಗವಿ LLB. ಈ ಧಾರಾವಾಹಿಗೆ ಖಡಕ್ ಪಾತ್ರಧಾರಿ ಬೇಕಿತ್ತು. ಅದಕ್ಕೆ ಸೆಲೆಕ್ಟ್ ಆದವರೇ ರಾಧಾ ಭಗವತಿ. ಅಷ್ಟು ದಿನ ಸಪೋರ್ಟಿವ್ ಕ್ಯಾರೆಕ್ಟರ್ ನಲ್ಲಿ ಮಾಡ್ತಿದ್ದವರು ಫಾರ್ ದಿ ಫಸ್ಟ್ ಟೈಮ್ ಒಂದು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ಳೋ ಅವಕಾಶ ಸಿಗ್ತಾ ಇದ್ದಂತೆ ಇವರಿಗಾದ ಖುಷಿ ಅಷ್ಟಿಷ್ಟಲ್ಲ. ಇವತ್ತು ಅತ್ಯದ್ಭುತ ಜೀವನ ಸಿಗದೇ ಇದ್ರು ಒಂದೊಳ್ಳೆ ಬದುಕು ಸಿಕ್ಕಿದೆ. ಇರೋ ಬದುಕಲ್ಲೇ ತೃಪ್ತಿ ಇದೆ. ಧಾರಾವಾಹಿ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲೇ ಹೋದ್ರು ಜನ ಗುರುತಿಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಅನ್ನೋ ತೃಪ್ತಿ ರಾಧಾಗಿದೆ. ಆದ್ರೆ ನಟನೆ ಹುಚ್ಚಿಗೆ ಬಿದ್ದಿದ್ದ ರಾಧಾ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಒಂದ್ ಹೊತ್ತಿನ ಊಟಕ್ಕೂ ಗತಿ ಇಲ್ಲ, ಇರೋದಕ್ಕೆ ಜಾಗ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಇನ್ನೇನು ಬದುಕು ಮುಗೀತು. ಸಿಕ್ಕ ಕೆಲಸ ಮಾಡಬೇಕು ಅನ್ಕೊಂಡ ಟೈಮ್ನಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಹೂ ಸಹ ಮಾರಿದ್ರು. ದಿನಕ್ಕೆ 400-500 ಸಿಕ್ಕರೆ ಸಾಕು, ಹೇಗೋ ಬದುಕು ನಡೆಯುತ್ತೆ ಅನ್ನೋ ಸ್ಥಿತಿಗೆ ಹೋಗಿದ್ರು. ಆದ್ರೆ ಇವತ್ತು ಈ ಮಟ್ಟಿಗೆ ಬೆಳೆದ್ ನಿಂತಿದ್ದಾರೆ. ಇದಕ್ಕೆ ಹೇಳಿದ್ದು ಜೀವನದಲ್ಲಿ ಪರಿಶ್ರಮ ಬೇಕು, ಆಗಲೇ ಭಗವಂತ ಕೈ ಹಿಡಿಯೋದು, ಒಂದೊಳ್ಳೆ ಸ್ಥಾನಕ್ಕೆ ತಂದು ಕೂರಿಸೋದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.